ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅಮಿತ್ ಅವರು ಆ್ಯಕ್ಟ್ರ್ ಕಮ್ ಅವರು ಡೈರೆಕ್ಟ್ರು, ಸೊ ತುಂಬ ಧನ್ಯವಾದಗಳು. ಆಮೇಲೆ ನಮ್ಮ ವರ್ಧನ್ ಈ ಚಿತ್ರದ ನಾಯಕ, ಸೊ ಅವ್ರಿಗೂ ಧನ್ಯವಾದಗಳು. ನಮ್ಮ ಸಹ ನಿರ್ಮಾಪಕರು, ಸೊ ಅವನೇ ಅಸೋಸಿಯೇಟ್ ಆಗಿ, ಅಸಿಸ್ಟೆಂಟ್ ಆಗಿ, ಕಮ್ ಮ್ಯಾನೇಜರ್ ಆಗಿ, ಎಲ್ಲನೂ ಪ್ರೊಡಕ್ಷನ್ ಕಂಟ್ರೋಲರ್ ಆಗಿ ಎಲ್ಲನೂ ನಾವು ನೋಡ್ಕೊಂಡಿದ್ದಾನೆ. ಹಾಗೆ ಇಲ್ಲಿ ಈ ಸಿನಿಮಾ ಶುರುವಾಗಿದೆ. ಸೊ ಅಪ್ಪು ಸರ್ನ ಅವ್ರು ಹೋದ್ಮೇಲೆ, ಸೊ ಇದನ್ನು ನಾನು ಏನು ಮಾಡಬೇಕು, ಹೇಗೆ ಮಾಡಬೇಕು, ಅವ್ರು ಹೋದ್ಮೇಲೆ ನಮ್ಗೆ ತಡೆಯೋಕ್ಕಾಗಿಲ್ಲ. ಆ್ಯಕ್ಚುಲಿ ಯಾಕೆ ತಡೆಯೋಕ್ಕಾಗಿಲ್ಲ ಅಂದರೆ, ಅವರು ನನಗೆ ಕೆಲವು ತುಂಬ ಹೆಲ್ಪ್ಗಳನ್ನೆಲ್ಲ ಮಾಡಿದ್ದಾರೆ. ಅದನ್ನು ಸೊ ನಾನು ಹೇಳಿದ್ರೆ, ಮೊದಲನೇದಾಗಿ ನನ್ನದು ಸೀನಾ ಅಂತ ಒಂದು ಸಿನಿಮಾ, ಸೊ ಅದಕ್ಕೆ ಅವರೇ ಕ್ಲಾಪ್ ಮಾಡಿದ್ದು. ಅವರು ಸಪೋರ್ಟ್ ಮಾಡಿದೆ. ಆ್ಯಕ್ಚುಲಿ ನನಗೆ ಇಂಡಸ್ಟ್ರಿ ಫಸ್ಟ್ ಸಿನಿಮಾ ನಾನು ಡೈರೆಕ್ಷನ್ ಮಾಡ್ತೀನಿ ಅಂದಾಗ ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ಅದು ಮಹೇಶ್ ಬಾಬು ಸರ್ ಆ್ಯಕ್ಚುಲಿ ಬಂದಿಲ್ಲ, ಅವರು ಡೈರೆಕ್ಟ್ರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಕಾರಣಾಂತರಗಳಿಂದ ಊರಲ್ಲಿದ್ದೀನಿ ಅಂತ ಹೇಳಿದ್ರು. ಸೊ ಅವರು ನನಗೆ ಅಪ್ಪು ಸರ್ನ ಭೇಟಿ ಮಾಡಿಸಿ, ಸೊ ನನ್ನ ಸಿನಿಮಾಗೆ ಮುಹೂರ್ತಕ್ಕೆ ಕರೆಸಿ, ಅವರು ನಿಮಗೆಲ್ಲ ಗೊತ್ತಿರ್ಬೋದು, ಒಂದು 1 ಅವರ್ 2 ಅವರ್ ನಮ್ಮ ಸ್ಟೇಜ್ ಮೇಲೇ ಇದ್ದರು. ಸೊ ಇದ್ದು ನಮಗೆಲ್ಲ, ಮತ್ತು ಶೂಟಿಂಗ್ ಸಮಯದಲ್ಲಿ ಕೂಡ ಸ್ಪಾಟಿಗೆ ಬಂದಿದ್ದರು, ಒಂದು 2 ಸರಿ ಸ್ಪಾಟಿಗೆ ಬಂದಿದ್ದರು. ನಾವು ಯಾರು ಕರೆದಿಲ್ಲ ಅವ್ರನ್ನ. ಸೊ ಅವರೇ ಬಂದು, ಒಂದು ಕಡೆ ಪ್ರಾಬ್ಲಮ್ ಆಗಿತ್ತು ಮಹಾಲಕ್ಷ್ಮಿ ಲೇಔಟಲ್ಲಿ, ಅಲ್ಲಿ ಲೊಕೇಶನ್ ಪ್ರಾಬ್ಲಮ್ ಆಗಿತ್ತು. ಸೊ ಅಲ್ಲಿ ಬಂದು ಸ್ಟೇಷನ್ಗೆ ಅವರೇ ಬಂದು, ಇದು ನಮ್ಮ ಸಿನಿಮಾ, ಯಾವುದೇ ರೀತಿಯ ತೊಂದರೆ ಕೊಡಬೇಡಿ, ಶೂಟಿಂಗ್ ಮಾಡ್ತಾ ಇದ್ದಾರೆ ಸೊ ಅಂತ ಹೇಳ್ಬಿಟ್ಟು ಅವರೇ ಸ್ಟೇಷನಿಗೆ ಬಂದು ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಹಾಗೆಲ್ಲ ಹೋಗಿದ್ರು. ಮತ್ತು ತುಂಬ ಅವ್ರದ್ದು ನಮ್ಮ ಸಿನಿಮಾ ಮುಗಿಯೋವರೆಗೂ ರಿಲೀಸ್ ಕೂಡ ಪ್ರಮೋಷನ್ ಮಾಡಿಕೊಟ್ಟಿದ್ರು. ಸೊ ಹಾಗೆ ಏನಂದರೆ, ಆ ಸಿನಿಮಾ ಮುಗಿದ ತಕ್ಷಣ ನನಗೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ, ಗಣೇಶ್ ಅವ್ರದ್ದು ಒಂದು ಸಿನಿಮಾ ಮಾಡಬೇಕಂತ ಒಂದು ಆಫರ್ ಬಂದಿತ್ತು. ಅದನ್ನು ನಾನು ಸರಿ ಸರ್ ಮಾಡೋಣ ಅಂತ ಹೇಳ್ಬಿಟ್ಟು, ನನ್ನ ಸಿನಿಮಾ ಇನ್ನೂ ರಿಲೀಸ್ ಆಗಿರಲಿಲ್ಲ, ಸೀನಾ ಸ್ವಲ್ಪ ಪಬ್ಲಿಸಿಟಿ ಎಲ್ಲ ಚೆನ್ನಾಗಿತ್ತು, ಅದನ್ನ ನೋಡಿಕೊಂಡು ಆಗಲಿ ಅಥವಾ ಟ್ರೈಲರ್ ನೋಡಿ ಆಗಲಿ ಅವರು ನನಗೆ ಒಂದು ಆಫರ್ ಕೊಟ್ಟಿದ್ದರು. ಅದಾದಮೇಲೆ ಸೊ ಒಂದು 2 ತಿಂಗಳಲ್ಲಿ ನಾನು ಅಪ್ಪು ಸರ್ ಪಿಕ್ಚರ್ ಡೈರೆಕ್ಷನ್ ಮಾಡಬೇಕಿತ್ತು. ಇದು ಬಂದ್ಬಿಟ್ಟು KP ಶ್ರೀಕಾಂತ್ ಅವರು ಪ್ರೊಡ್ಯೂಸರು. ಕನಕಪುರಕ್ಕೆ ಹೋಗಿ ನಾನು ಕತೆ ಹೇಳಿ, ಶ್ರೀನಿವಾಸ್ ಅವರೆಲ್ಲ ಓಕೆ ಮಾಡಿ, ಪ್ರೊಡ್ಯೂಸರ್ ಎಲ್ಲ ಓಕೆ ಆಗಿ, ಆಮೇಲೆ ನಾನು ಅಪ್ಪು ಸರ್ಗೆ ಕತೆ ಹೇಳಿದ್ದೆ. ಸೊ ಆ ಕತೆ ತುಂಬ ಅದ್ಭುತವಾಗಿತ್ತು. ಸೊ ಅವರು ಕೂಡ ಆಯಿತು ಮಾಡೋಣ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದು 1 ಮಂತ್ ಡಿಸ್ಕಷನ್ಸ್ ಎಲ್ಲ ಹಾಗೆ ಹೋಯಿತು. ಆದಮೇಲೆ ಮತ್ತೆ ಅವರು ಪ್ರೊಡ್ಯೂಸರ್ಸು ಎಲ್ಲ ನಾವೆಲ್ಲ ಕೂತ್ಕೊಂಡು ಒಂದು ಡಿಸೈಡ್ ಮಾಡಿ ಸಿನಿಮಾ ಮಾಡೋಣ, ತುಂಬ ಚೆನ್ನಾಗಿದೆ ಅಂತ. ಆಮೇಲೆ ಒಂದ್ಸರಿ ಕರೆಸಿದ್ರು, ನಿರ್ಮಾಪಕರು ಕರೆಸ್ಬಿಟ್ಟು, ಇಲ್ಲ ನೀವು ಮಾಡಿರೋದು ಒಂದೇ ಸಿನಿಮಾ, ಸೊ ಹಂಗಾಗಿ ಈ ಕತೆ ಕೊಟ್ಬಿಡಿ, ನಾವು ಡೈರೆಕ್ಷನ್ ಬೇರೆ ಕಡೆಯಿಂದ ಮಾಡಿಸೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೆಲವು ಇದೆಲ್ಲ ಆಯಿತು. ಆಮೇಲೆ ಇಲ್ಲ ಸರ್, ನಾನು ಹಾಗೆಲ್ಲ ಮಾಡಲ್ಲ, ಸೊ ನಾನೇ ಇದನ್ನು ಡೈರೆಕ್ಷನ್ ಮಾಡಬೇಕು, ಹಾಗೆಲ್ಲ ನನ್ನ ಕತೆ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದು ಹಾಗೆ ಇದಾಯಿತು. ಆಮೇಲೆ ಅಪ್ಪು ಸರ್ಗೆ ಹೇಳಿದೆ ನಾನು, ಈ ಥರ ಎಲ್ಲ ಹಿಂಗೆ ಆಯಿತು ಸರ್ ಅಂತ. ಸರಿ ನೋಡೋಣ, ಇದನ್ನು ಮಾಡೋಣ, ತೊಂದರೆ ಇಲ್ಲ, ಏನಾದರೂ ಒಂದು ಪ್ಲ್ಯಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಹೀಗೆ ನಡ್ಕೊಂಡು ಹೋಗ್ತಾ ಇತ್ತು. ಸೊ ಅದ್ರ ಮಧ್ಯದಲ್ಲಿ ಏನೋ ನಮ್ಮ ಬ್ಯಾಡ್ ಲಕ್ ಏನೋ ಗೊತ್ತಿಲ್ಲ, ಸೊ ಆ ಸಿನಿಮಾ ಸೆಟ್ಟೇ ಇರಲಿಲ್ಲ. ಅದು ಹಾಗೆ ಮಾತುಕತೆಯಲ್ಲೇ ಉಳ್ಕೊಂಡು ಹೋಯಿತು. ಸೊ ಮುಂದಕ್ಕೆ ಅವ್ರ ಸಿನಿಮಾ ಮಾಡಬೇಕು ಅಂತ ನನಗೆ ತುಂಬ ಹಂಬಲ ಇತ್ತು. 2ನೇ ಸಿನಿಮಾನೇ ನಾನು ಅಪ್ಪು ಸರ್ದು ಮಾಡ್ತೀನಿ ಅಂದಾಗ, ಸೊ ನನ್ನಲ್ಲಿ ಅದು ಬೇರೆ ಥರನೇ ಬೇರೆ ಎಲ್ಲ ಸಿನಿಮಾಗಳು ನಾನು ಅವಕಾಶ ಬಂದಿದ್ದನ್ನು ಬಿಟ್ಟಾಯಿತು. ನಾನು ಆ ಟೈಮಲ್ಲಿ ಒಂದು 4 ಇಯರ್ಸ್ ಸೊ ನಾನು ವೇಸ್ಟ್ ಮಾಡಿಕೊಂಡೆ. ಸೊ ಅದಾದಮೇಲೆ ರುಕ್ಕು ಅಂತ ಮಾಡಿದೆ. ಸೊ ಅದಾದಮೇಲೆ ಕನಸು ಕಂಡ ಮನಸ್ಸು ಅಂತ ಮಾಡಿದೆ, ಅದಿನ್ನು ಸೆನ್ಸರ್ ಆಗಿ ರೆಡಿ ಇದೆ. ಸೊ ಈಗ ರತ್ನ, ಇದು ಅಪ್ಪು ಸರ್ ಒಂದು ಅಭಿಮಾನಿ ಕತೆ ಇದು. ಇದರಲ್ಲಿ ಅಪ್ಪು ಸರ್ ಇದ್ದಾರೆ, ಆ್ಯಕ್ಚುಲಿ ಅವರಿದ್ದಾರೆ. ಟೋಟಲ್ ಬಿಗಿನಿಂಗ್ ಸ್ಕ್ರಿಪ್ಟಿಂದ ಹಿಡಿದು ಸೊ ಇವತ್ತಿನವರೆಗೂ ಅವ್ರ ಬೆನ್ನಲ್ಲೇ ಇದ್ದಾರೆ. ಸೊ ನನಗೆ ಅವರೇ ಸ್ಫೂರ್ತಿ ಈ ಸಿನಿಮಾ ರೆಡಿ ಆಗೋದಕ್ಕೆ. ಆ ಸಿನಿಮಾ ನೋಡಿದಾಗ ನಿಮ್ಗೆ ಅನ್ಸುತ್ತೆ, ಇದು ಪುನೀತ್ ರಾಜ್ಕುಮಾರ್ ನಿಮಗೆ ಕಾಣ್ತಾ ಹೋಗ್ತಾರೆ ಪಿಕ್ಚರಲ್ಲಿ, ಅವ್ರು ಪ್ರತಿ ಸೀನಲ್ಲಿ ಕಾಣ್ತಾರೆ ನಿಮಗೆ. ಆ ಕತೆ ಬರೆಯುವಾಗ ನಾನು ಎಷ್ಟು ಸರಿ ಹತ್ತಿದ್ದೀನೋ ನನಗೆ ಗೊತ್ತಿಲ್ಲ. ಶೂಟ್ ಟೈಮಲ್ಲಿ ತುಂಬ ಸರಿ ಆ್ಯಕ್ಷನ್ ಹೇಳಿ ಈ ಕಡೆ ಬಂದು ಎಷ್ಟೋ ಸರಿ ಹತ್ತಿದ್ದಿದೆ. ಸೊ ಇವರೆಲ್ಲ ಬಂದು ಸಮಾಧಾನ ಮಾಡಿದ್ದಾರೆ. ಸೊ ಈಗಲೂ ನನಗೆ ಪ್ರೊಡಕ್ಷನ್ ಮಾಡೋ ಶಕ್ತಿ ನನಗೆ ಇನ್ನೂ ದೇವ್ರು ಕೊಟ್ಟಿಲ್ಲ. ಸೊ ಅದನ್ನು ನಾನು ಹೇಗೆ ಶುರು ಮಾಡಿದೆ ಸಿನಿಮಾನ, ಯಾರ ಹತ್ರನೋ ಏನೋ ದುಡ್ಡು ತೊಗೊಂಬಂದೆ. ರಾಮು ಅಂತ ಹೇಳ್ಬಿಟ್ಟು ನನ್ನ ಆತ್ಮೀಯ,
ಬಂದಿಲ್ಲ, ಸ್ವಲ್ಪ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾನೆ. ಆಮೇಲೆ ಸರ್ ಮಂಜು ಸರ್ ಅಂತ ಅವರು ತುಂಬ ಸಪೋರ್ಟ್ ಮಾಡಿದ್ರು. ಸೊ ಅವ್ರ ಸಪೋರ್ಟಿಂದ ಮತ್ತು ನನ್ನ ಕೆಲವು ಇನ್ನೂ ಸಪೋರ್ಟರ್ಸ್ ಇದ್ದಾರೆ. ಸೊ ಅವರೆಲ್ಲ ಸ್ಟೇಜ್ ಮೇಲೆ ಬರೋಕ್ಕೆ ಇಷ್ಟ ಇಲ್ಲ. ಸೊ ಅವರಿಂದನೇ ಈ ಸಿನಿಮಾ ರೆಡಿ ಆಯಿತು. ಮತ್ತು ಈಗ ಅವ್ರ ನೆನಪಲ್ಲಿ ನಾನು ಏನು ಮಾಡಿದ್ರು ಸಾಲದು. ಯಾಕಂದರೆ ಅವ್ರು ಯಾರೂ ಅಲ್ಲ, ಅವ್ರು ನನಗೆ ಯಾವ ಸಂಬಂಧಿಕರು ಅಲ್ಲ, ಅವರು ನನ್ನ ಗೆಳೆಯರು ಅಲ್ಲ. ಅಪ್ಪು ಸರ್ ನಮಗೆ ಅವರು ಜಸ್ಟ್ ನಾವು ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳು ನೋಡ್ಕೊಂಬಂದ್ವಿ. ಅವ್ರು ನಮ್ಗೆ ಇಷ್ಟ ಅಷ್ಟೇ ಹೊರತು ಅವರು ಯಾಕೆ ನಮ್ಮಲ್ಲಿ ಬ್ಲಡ್ಡಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಆರ್ಟಲ್ಲಿ ಯಾಕೆ ಸೇರ್ಕೊಂಡಿದ್ದಾರೆ ಗೊತ್ತಿಲ್ಲ. ಸೊ ಅವ್ರು ಪ್ರತಿದಿನ ನಾನು ಅವ್ರಿಗೆ ಪೂಜೆ ಮಾಡ್ತೀನಿ, ಫೋಟೋ ಇಟ್ಬಿಟ್ಟು. ಆಮೇಲೆ ನಾವು ಹೊರಗಡೆ ಹೋಗೋದು. ಸೊ ಈಗಲೂ ಅವತ್ತಿಂದ ಇವತ್ತಿನವರೆಗೂ ಸೊ ಅವ್ರ ನೆನಪು ಪ್ರತಿ ಕ್ಷಣ, ಪ್ರತಿ ದಿನ ಅಲ್ಲ, ಪ್ರತಿ ಸಮಯನೂ ಅಲ್ಲ, ಪ್ರತಿ ಗಂಟೆನೂ ಅಲ್ಲ, ಕ್ಷಣದಲ್ಲೂ ಸೊ ಅವರು ನಮ್ಮ ಬ್ಲಡ್ಡಲ್ಲಿ ಸೇರ್ಕೊಂಡಿದ್ದಾರೆ. ಸೊ ಹಂಗಾಗಿ ನಾನು ಏನು ಮಾಡಬೇಕು ಅಂತಲೇ ದೋಸ್ತಾ ಇಲ್ಲ, ನಾನು ಯಾವ ಸಿನಿಮಾ ಮಾಡಬೇಕು ಅಂತಲೂ ದೋಸ್ತಾ ಇಲ್ಲ. ಆ ಮಧ್ಯದಲ್ಲಿ ನಾನು ಈ ಸಿನಿಮಾ ಮಾಡಿದ್ದು. ಇದರಲ್ಲಿ ಪ್ರತಿ ಕ್ಷಣದಲ್ಲೂ ಅಪ್ಪು ಸರ್ ಇದ್ದಾರೆ, ಪ್ರತಿ ಸೀನಲ್ಲಿದ್ದಾರೆ. ನೀವು ನೋಡಿದರೆ ಅಪ್ಪು ಸರ್ ಅದೇ ಸಿನಿಮಾ ಅದು. ಸೊ ಅವ್ರದ್ದೇ ಕತೆ. ಸೊ ಅವರೇ ಈ ಸಿನಿಮಾದ ಹೀರೋ. ನಾವೆಲ್ಲ ಸುಮ್ಮನೆ ಒಂದು ಪಾತ್ರಧಾರಿಗಳಷ್ಟೇ, ನಾವು ಕೆಲಸ ಮಾಡಿದ್ದೀವಿ ಅಷ್ಟೇ. ಅದು ತನ್ನಷ್ಟಿಗೆ ತಾನೇ ರೆಡಿಯಾಗಿದೆ. ಯಾರು ಇಲ್ಲಂದ್ರೂ ರೆಡಿಯಾಗಿದೆ, ಯಾರು ಇದ್ರೂ ರೆಡಿಯಾಗಿದೆ. ಅದಕ್ಕೆ ಏನು ಬೇಕೋ ಅದು ತಗೊಳ್ತಾ ಇದೆ. ಅದಕ್ಕೆ ಲೊಕೇಶನ್ ಆಗಿರ್ಬೋದು, ದುಡ್ಡಾಗಿರ್ಬೋದು, ಆರ್ಟಿಸ್ಟ್ಗಳಾಗಿರ್ಬೋದು. ಸೊ ಅದ್ರ ಪಾಡಿಗೆ ಅದು ರೆಡಿಯಾಗಿದೆ ಸಿನಿಮಾ ಇವತ್ತು. ಹಾಗೆ ಅಪ್ಪು ಸರ್ ನೆನಪಲ್ಲಿ ಸೊ ಈ ಸಿನಿಮಾ ಒಂದು ಮಾಡಿದ್ದೀನಿ. ಮುಂದೇನೂ ಅವ್ರ ಬಗ್ಗೆನೇ ಸಿನಿಮಾಗಳು ಮಾಡ್ತೀನಿ. ಹಾಗೆ ಅವರು ಹೆಸರಲ್ಲಿ ಒಂದು ಟ್ರಸ್ಟ್ ಮಾಡಿದ್ದೀನಿ ನಾನು. ಸೊ ಅನಾಥ ಮಕ್ಕಳ ಎಜುಕೇಷನ್ ಟ್ರಸ್ಟ್ ಅಂತ. ಸೊ ಅದು ಒಂದು ಲಾಂಚಿಂಗು ಇನ್ನೊಂದು ಟೈಮಲ್ಲಿ ಇಟ್ಕೋತೀನಿ. ಅದು ಒಂದು 10 ಮಕ್ಕಳಿಂದ ಶುರು ಮಾಡ್ತೀನಿ. ಸೊ ಆಮೇಲೆ ಇದು ಶುರುವಾಗುತ್ತೆ. ಆಮೇಲೆ ಒಂದು ಅವ್ರ ಹೆಸರಲ್ಲೇ ಒಂದು ನಮ್ಮ ಬ್ರದರ್ಸ್ ಜೊತೆಗೆ ಇಟ್ಕೊಂಡು ಒಂದು ಚಿಕ್ಕದಾಗಿ ಒಂದು ಹೋಟೆಲ್ ಮಾಡಿದ್ದೀನಿ. ಸೊ ಅಪ್ಪು ದಮ್ ಬಿರಿಯಾನಿ ಅಂತ. ಅವ್ರ ಹೆಸರಲ್ಲಿ ಇನ್ನೂ ತುಂಬ ಏನೇನೋ ಮಾಡಬೇಕಂತ ತುಂಬ ಕನಸುಗಳಿದೆ. ಸೊ ಅದಕ್ಕೆಲ್ಲ ತಾವುಗಳೆಲ್ಲ ಸಪೋರ್ಟ್ ಮಾಡಬೇಕು, ನಮಗೆ ಆಶೀರ್ವಾದ ಮಾಡಬೇಕು. ಸೊ ಬಿಟ್ಟರೆ ಸೊ ಎಲ್ರಿಗೂ ಸಪೋರ್ಟ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ನಾನು ಮಾತಾಡೋಕ್ಕೆ ತುಂಬ ಇದೆ. ಸೊ ಇವಾಗ ಮಾತಾಡೋಕ್ಕಾಗಲ್ಲ. ಸೊ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಇದು ಹೊಸಪೇಟೆಯಿಂದ ಬರ್ತಕ್ಕಂಥ ಒಂದು ಹುಡುಗಿ, ಅಪ್ಪು ಸರ್ ಅಂದರೆ ತುಂಬ ಹುಚ್ಚು ಅವಳಿಗೆ. ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳು ನೋಡಿ ನಾನು ಅವ್ರನ್ನ ಭೇಟಿ ಮಾಡಬೇಕು ಅನ್ನೋದೇ ಅವಳ ಉದ್ದೇಶ ಆಗಿರುತ್ತೆ. ಸೊ ನಾನು ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಏನು ಮಾಡಬೇಕು ಅನ್ನೋ ಒಂದು ಹಠದಲ್ಲಿ ಬೆಂಗಳೂರಲ್ಲೇ ಇರ್ತಕ್ಕಂಥ ಒಬ್ಬ ನಿರ್ದೇಶಕನಾಗಿರ್ತಕ್ಕಂಥ ಸೊ ಅವನು ಬೇರೆ ಹುಡುಗಿನ ಮದುವೆ ಹೋಗ್ತಾನೆ. ಆಮೇಲೆ ಸೊ ತಾನೇ ಮದುವೆ ಮಾಡ್ಕೋಬೇಕಂತ ಏನೋ ಒಂದು ಗೇಮ್ ಮಾಡಿ ಅವನ್ನ ಮದುವೆ ಮಾಡ್ಕೊಂಡು ಬೆಂಗಳೂರಿಗೆ ಬರ್ತಾಳೆ. ಆಮೇಲೆ ಕತೆ ಸೊ ನೀವು ಸಿನಿಮಾ ನೋಡಿದ್ರೇ ನಿಮ್ಗೆ ಗೊತ್ತಾಗೋದು ಅವರಲ್ಲಿ ಅಪ್ಪು ಸರ್ ಬಗ್ಗೆ ಮತ್ತೆ ಅವಳ ಬಗ್ಗೆ ಇರತಕ್ಕಂಥ ನಂಟೇನು. ಸೊ ಅವ್ರನ್ನ ಮೀಟ್ ಮಾಡ್ಸೋಕ್ಕೆ ಆ ನಿರ್ದೇಶಕ ನಾಯಕನೆಲ್ಲ ಎಷ್ಟು ಕಷ್ಟಪಡ್ತಾನೆ, ಅದಕ್ಕೆಲ್ಲ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ, ಸೊ ಅಪ್ಪು ಸರ್ ಹೇಗೆ ಮೀಟ್ ಮಾಡ್ತಾರೆ ಅವಳ, ಸೊ ಅನ್ನೋದೇ ಚಿತ್ರದ ಒಂದು ಸಾರಾಂಶ. ತುಂಬ ಕುತೂಹಲ ಆಗಿದೆ. ಓನ್ಲಿ ನಿಮ್ಮ ನೋಡಿದ್ರೆ ಒಂದು ಎಮೋಷ್ನಲ್ ಇರುತ್ತೆ ಸಿನಿಮಾದಲ್ಲಿ, ಪ್ರತಿ ಕ್ಷಣ ಎಮೋಷ್ನಲ್ ಇರುತ್ತೆ. ಇದು ಬರೀ ಒಂದು ಎಮೋಷ್ನಲ್ಗೆ ಸಂಬಂಧಪಟ್ಟ ಒಂದು ಸಿನಿಮಾ. ಅದು ನೋಡಿದ್ರೆ ನಿಮಗೆ ಆ ಚಿತ್ರದಲ್ಲಿ ನಿಮ್ಗೆ ಎಲ್ಲ ವಿವರಣೆ ಕೊಡ್ತಾ ಹೋಗುತ್ತೆ ಸರ್. ಆ ಥರದ ಒಂದು ಕಥೆ. ಒಂದು ನಿರ್ದೇಶಕನ ಪಾತ್ರ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ಅಂದರೆ ಈ ಸಿನಿಮಾದ ಹೇಳಿದ್ರು ಹೀರೋ ಅಂದರೆ ಅಪ್ಪು ಸಾರೇ ಆ್ಯಕ್ಚುಲಿ ಈ ಸಿನಿಮಾದ ಹೀರೋ, ನಾನಲ್ಲ ಆ್ಯಕ್ಚುಲಿ ಹೀರೋ. ಒಂದು ಪಾತ್ರ ಅಷ್ಟೇ ಆ್ಯಕ್ಚುಲಿ. ಇದು ಒಂದು ಕುಟುಂಬಕ್ಕೋಸ್ಕರ, ಹೆಂಡತಿಗೋಸ್ಕರ ಎಷ್ಟು ಕಷ್ಟಪಡ್ತಾನೆ ಒಬ್ಬ ಹುಡುಗ, ಒಂದು ಫ್ಯಾಮಿಲಿಗೋಸ್ಕರ, ತನ್ನ ಫ್ಯಾಮಿಲಿಗೋಸ್ಕರ ಏನೇನು ಸ್ಟ್ರಗಲ್ ಮಾಡ್ತಾ ಹೋಗ್ತಾನೆ ಅನ್ನೋದು ಇಡೀ ಸಿನಿಮಾದ ಕತೆ. ಅಗೇನ್ ನಾನು ಡೈರೆಕ್ಟ್ ಎಮೋಷ್ನಲ್ ಆಗ್ಬಿಟ್ರು. ಇದು ನೀವು ಇವತ್ತು ಫಸ್ಟ್ ನೋಡಿದ್ರೆ, ನಾವೇನು 30-35 ದಿನ ಶೂಟ್ ಮಾಡಿದೀವೋ ಪ್ರತಿದಿನ ಒಂದೊಂದು ಸೀನ್ ಹೇಳೋರು, ಶಾರ್ಟ್ ಹೇಳೋರು, ಹತ್ಬಿಡೋರು. ಆ್ಯಕ್ಚುಲಿ ಇರ್ತಾನೆ ಇರಲಿಲ್ಲ, ಹಂಗೆ ಆ ಕಡೆ ಹೋಗ್ಬಿಡೋರು. ಆ್ಯಕ್ಚುಲಿ ಅಳ್ತಾ ಇರೋರು, ಎಕ್ಸ್ಪೆಕ್ಟ್ ಮಾಡೋ ಟೈಮಲ್ಲೂ ಅಳ್ತಾ ಇರೋರು. ಅಂದ್ರೆ ಅಷ್ಟು ಅವ್ರ ಒಳಗಡೆ ಅಷ್ಟು ಆಸ್ ಎನ್ ನಾವು ಅಷ್ಟೇ ಅವ್ರ ಸಿನಿಮಾಗಳನ್ನ ನೋಡ್ಕೊ ಬಂದಿರೋರು. ಸಿಕ್ಕಾಪಟ್ಟೆ ಎಮೋಷನಲ್ ಆಗ್ತೀವಿ. ನೀವೇ ಆಗಿರ್ಬೋದು, ನಾನೇ ಆಗಿರ್ಬೋದು. ಅವ್ರ ಹೆಸರು ಹೇಳ್ತಿದ್ದಂಗೆ ಪ್ರತಿಯೊಬ್ಬರು ಎಮೋಷನಲ್ ಆಗ್ಬಿಡ್ತಾರೆ. ಯಾಕೆ ಅಂತ ಯಾರಿಗೂ ಗೊತ್ತಿರಲ್ಲ. ಸಿನಿಮಾಗಳು ನೋಡ್ಕೊಂಡು ಬಂದಿರ್ತೀವಿ. ಅದೇ ಹೇಳ್ದಂಗೆ ಈ ಹೇಳ್ದಂಗೆ ಈ ಸಿನಿಮಾ ಅಪ್ಪು ಸಾರೇ ಈ ಸಿನಿಮಾದ ಹೀರೋ. ಆ್ಯಕ್ಚುಲಿ
ನಾವೆಲ್ಲರೂ ನಾಮಕಾವಸ್ಥೆ ಇದೀವಿ ಅಷ್ಟೇ, ಈ ಸಿನಿಮಾ ಪಾತ್ರವಾಗಿದ್ದೀವಿ ಅಷ್ಟೇ. ಇಡೀ ಸಿನಿಮಾ ನೀವು ಈಗ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ, ಶಾರ್ಟ್ ಟು ಶಾರ್ಟ್, ಫ್ರೇಮ್ ಟು ಫ್ರೇಮ್ ಅಪ್ಪು 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 ಅನ್ನೋದೇ ಬರ್ತಾ ಇರುತ್ತೆ, ಪ್ರತಿ ಶಾರ್ಟ್ನು ಬರ್ತಾ ಇರುತ್ತೆ. ನಾವು ಟ್ರೈಲರ್ ಕೂಡ ಅದೇ ತರ ಇದೆ. ಅವ್ರಿಗೋಸ್ಕರ ಅಂತಾನೆ ಮಾಡಿರೋಂಥ ಕತೆ ಇದೆ ಆಕ್ಚುಲಿ. ಅಂದ್ರೆ ಅವ್ರ ಹೀರೋ ಆಗಿ ಅಂತಲ್ಲ, ಬರೀ ನನ್ನ ಎಮೋಷನಲ್ ಅಲ್ಲ, ಪ್ರತಿ ಕನ್ನಡಿಗರ ಎಮೋಷನಲ್ ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿ ನಿರ್ದೇಶಕರು ಮಾಡ್ಕೊಂಡಿರೋಂಥ ಕತೆ. ಆಸ್ ಅ ಅಭಿಮಾನಿಯಾಗಿ ಅವ್ರೊಳಗಡೆ ಎದೆ ಒಳಗಡೆ ಏನೇನಿರುತ್ತೋ ಎಮೋಷನಲ್ ಇರುತ್ತೋ ಅದನ್ನ ಆಚೆ ಹಾಕಬೇಕು ಅಂತ ಅಭಿಮಾನಿ ಎಲ್ರಿಗೂ ಆಚೆ ಹಾಕಕ್ಕಾಗಲ್ಲ. ಸುಮ್ಮನೆ ಎಲ್ಲೋ ಮಾತಾಡ್ತಾರೆ, ಅಟ್ಲೀಸ್ಟ್ ನಾವೆಲ್ಲ ಅದೃಷ್ಟವಂತರು ಅಂತ ಅನ್ಸುತ್ತೆ. ಅವ್ರ ಬಗ್ಗೆ ಮಾತಾಡೋಕೆ ಅವಕಾಶ ಸಿಗುತ್ತೆ. ಎಷ್ಟೋ ಜನ ಅಭಿಮಾನಿಗಳಿಗೆ ಅವ್ರ ಬಗ್ಗೆ ಮಾತಾಡೋಕೆ ಅವಕಾಶ ಕೂಡ ಸಿಗಲ್ಲ, ಅಂದ್ರೆ ಪಬ್ಲಿಕಲ್ಲಿ ಮಾತಾಡೋಕೆ ಅವಕಾಶ ಸಿಗಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅಷ್ಟೇ. ಹಂಗಾಗಿ ಪ್ರತಿಯೊಬ್ಬರು ಎಮೋಷನಲ್ ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿ ಮಾಡ್ಕೊಂಡಿರೋ ಕತೆ. ಒಂದು ನಿರ್ದೇಶಕನ ಪಾತ್ರದ ಮುಖಾಂತರ ಬೇರೆ ಎಲ್ಲ ಅಭಿಮಾನಿಗಳನ್ನು ಬಿಂಬಿಸ್ತಾ ಹೋಗ್ತಾರೆ, ಬಿಂಬಿಸ್ತಾ ಹೋಗ್ತಿದ್ದಾರೆ. ತುಂಬಾ ಒಂದು ಒಳ್ಳೆ ಕತೆ. ಮೋಸ್ಟ್ಲಿ ಎಷ್ಟು ಇಡೀ ಪ್ರತಿ ಕರ್ನಾಟಕದ ಮನೆಯಲ್ಲೂ ಅಪ್ಪು ಸರ್ ಅಭಿಮಾನಿಗಳಿದ್ದಾರೆ. ನಾನು ಆಕ್ಚುಲಿ ಅದೃಷ್ಟವಂತ ಅಂತ ಅನ್ಸುತ್ತೆ ಈ ಕತೆ ನನಗೆ ಸಿಕ್ಕಿದ್ದು. ನಾನು ಈ ಕತೆ ಮಾಡೋದಕ್ಕೆ ಮೇನ್ ಕಾರಣನು ನಿರ್ದೇಶಕರು ಕರೆದು ಕತೆ ಹೇಳಿದಾಗ ಅಪ್ಪು ಸರ್ ಅಂತ ಹೇಳಿದ್ರು, ಸರ್ ಕತೆನೇ ಹೇಳೋದು ಬೇಡ, ನಾನು ಮಾಡ್ತೀನಿ, ಆಕ್ಟ್ ಮಾಡ್ತೀನಿ. ಇನ್ನು ಅಪ್ಪು ಸರ್ಗಿಂತ ನಮ್ಮ ಜೀವನದಲ್ಲಿ ಇನ್ನೇನು ಸಿಗುತ್ತೆ, ಅವ್ರ ಪಾತ್ರ ಸಿನಿಮಾ ಒಳಗೆ ಅವ್ರ ಅಭಿಮಾನಿಯಾಗಿ ಪ್ಲೇ ಮಾಡೋದಕ್ಕಿಂತ ಇನ್ನು ನಮಗೆ ಅದೃಷ್ಟನೇ ಬೇಕಲ್ಲ. ಆಸ್ ಅನ್ ಆಕ್ಟರ್ ಆಗಿ ಬಂದ್ರೆ ಅದೇನು ಅಭಿಮಾನಿ ಕಳ್ಸ್ಕೊಳ್ಳೋದು ನಮ್ಮ ಅದೃಷ್ಟ. ನೀವು ಕತೆನೇ ಹೇಳ್ಬಿಡಿ ಸರ್, ನಾನು ಮಾಡ್ಬಿಡ್ತೀನಿ, ತಲೆನೇ ಕೆಡ್ಸ್ಕೊಡಿ, ಮಾಡೋಣ ಸರ್ ಅಂತ. ಪೇಮೆಂಟ್ ಏನೂ ಮಾತಾಡಲ್ಲ, ಬಟ್ ಪೇಮೆಂಟ್ ಕೊಟ್ಟಿದ್ದಾರೆ, ನಾನು ಕೊಟ್ಟಿಲ್ಲ ಅಂತಲ್ಲ, ಏನೂ ಮಾತಾಡ್ದೇನೆ ಸುಮ್ಮನೆ ಹೋಗಿ ಕೆಲಸ ಮಾಡಿದೆ ಅಷ್ಟೇ. ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ, ತುಂಬಾ ಚೆನ್ನಾಗಾಗಿದೆ ಸಿನಿಮಾ. ಇನ್ನೇನು ರಿಲೀಸ್ ಕೂಡ ಆಗುತ್ತೆ, ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ನಾನು ಅಪ್ಪು ಸರ್ ಅಭಿಮಾನಿಗಳಲ್ಲಿ ಕನ್ನಡಿಗರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಬನ್ನಿ ಸಿನಿಮಾ ನೋಡಿ. ನಿಮ್ಮ ಮನಸ್ಸೊಳಗೆ ಅಪ್ಪು ಸರ್ ಬಗ್ಗೆ ಏನೇನು ಎಮೋಷನಲ್ ಫೀಲಿಂಗ್ಸ್ ಇದೆಯೋ ಅದೇ ಎಮೋಷನಲ್ ಫೀಲಿಂಗ್ಸ್ನ ಇಟ್ಕೊಂಡು ಈ ಸಿನಿಮಾ ಮಾಡಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ. ರತ್ನ ಇದು ಕೇಳೋದಕ್ಕೆ ಒಂದು ರೀತಿ ಚೆನ್ನಾಗಿದೆ ಟೈಟ್ಲು. ಬಸವರಾಜ್ ಬಳ್ಳಾರಿಯವರು ನನ್ನ ಸ್ನೇಹಿತರು. ಅವರ ಮೊದಲನೇ ಸಿನಿಮಾಯಿಂದನೂ ನಾನು ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ ಅವ್ರ ಚಿತ್ರದಲ್ಲಿ. ಇನ್ಫ್ಯಾಕ್ಟ್ 2 ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದ್ದೀನಿ ಯಾವುದೇ ಚಿತ್ರದಲ್ಲಿ. ಇದರಲ್ಲಿ ಡಾಕ್ಟರ್ ಪಾತ್ರ ಮಾಡಿದ್ದೀನಿ. ಬಟ್ ಅದು ರಿವೀಲ್ ಮಾಡೋ ಹಾಗಿಲ್ಲ. ಆ ಕ್ಯಾರೆಕ್ಟ್ರಲ್ಲಿ ಏನು ಆ ಘಟನೆ ನಡೆಯುತ್ತೆ ಅನ್ನೋದು ರಿವೀಲ್ ಮಾಡೋ ಹಾಗಿಲ್ಲ. ಯಾಕಂದರೆ ಮೇಯ್ನ್ ಒಂದು ಅಂಶನೇ ಅದಾಗಿರುತ್ತೆ. ಇಷ್ಟು ದಿನ ಈ ಪೊಲೀಸ್ ಪಾತ್ರ ಮಾಡಿ ಇದೊಂದು ಚೇಂಜ್ ಓವರ್. ಈ ಡಾಕ್ಟರು ಒಂದು ಸೆಟಲ್ಡ್ ಕ್ಯಾರೆಕ್ಟರು, ಒಂದು ಡೀಸೆಂಟ್ ಡಾಕ್ಟರ್ ಕ್ಯಾರೆಕ್ಟ್ರು ಮಾಡಿರೋದು ಒಂಥರ ನನಗೆ ಒಂದು ರೀತಿ ಚೇಂಜ್ ಓವರ್ ಸಿಗುವಂಥದ್ದು. ಯಾಕಂದರೆ ಒಬ್ಬ ಕಲಾವಿದನಿಗೆ ಎಲ್ಲ ರೀತಿಯ ಪಾತ್ರ ಬೇಕು, ಆಗಲೇ ಅವನು ಯಾವ ರೀತಿ ಅವನು ಬಿಂಬಿಸ್ಕೊತಾನೆ ಅನ್ನೋದಕ್ಕೆ ಒಂದು ಸ್ಪೇಸ್ ಸಿಗುತ್ತೆ ಅದರಲ್ಲಿ. ಅಂಥದ್ರಲ್ಲಿ ನಮ್ಮ ಸ್ನೇಹಿತರು ಮಾಡಿಕೊಟ್ಟಿದ್ದಾರೆ ಈ ಸಿನಿಮಾ ಮುಖಾಂತರ. ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರು ಹೇಗೆ ಸಿನಿಮಾದಲ್ಲಿ ಒಂದು ಕಷ್ಟಪಟ್ಟು, ಆಮೇಲೆ ಅದರಲ್ಲಿ ಒಂದು ಹೀರೋಯಿನು ಕೂಡ ಸಿಟಿಯವ್ರನ್ನೇ ಮದುವೆ ಆಗ್ತೀನಿ, ಹೇಗೆ ಮದುವೆಯಾಗಿ ಬರ್ತೀನಿ, ಯಾಕೆ ಮದುವೆ ಆಗ್ತಾರೆ ಅನ್ನೋದೇ ಒಂದು ಕಥೆಯ ಎಳೆ ಆಗಿರುತ್ತೆ. ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಲ್ಲ ಕೂಡ ಇರುತ್ತೆ. ಆಮೇಲೆ ನಮ್ಮ ಸಿನಿಮಾದಲ್ಲಿ ಕೆಲವರು ಹೀರೋಗಳು ಯಾವ ರೀತಿ ಇರ್ತಾರೆ ಅದೆಲ್ಲ ಸಿನಿಮಾದಲ್ಲಿ ಬರ್ತಾ ಹೋಗುತ್ತೆ. ಕೆಲವು ಫನ್ ಪಾರ್ಟ್ಸು ಅವು ಇವು ಎಲ್ಲನೂ ಇದೆ. ಯಾಕಂದರೆ ಇರೋದೇ ಹೇಳಿರೋದು. ಏನಕ್ಕೆ ಈ ರೀತಿ ಇರೋದು ಅಂದರೆ, ಬಹಳಷ್ಟು ಕೆಲವು ಹೀರೋಗಳು ಸ್ಟಾರ್ಸು ಅಂತೀವಲ್ಲ, ಅಪ್ಪು ಅವ್ರನ್ನ ನೆನೆಸ್ಕೊಂಡು ಅವರ ಬಂದ ಹಾದಿಗಳು, ಅವ್ರು ಎಷ್ಟು ಸಿಂಪ್ಲಿಸಿಟಿ ಇದ್ದರು, ಯಾವ ರೀತಿ ಡೈರೆಕ್ಟರ್ಸ್ಗೆ ರೆಸ್ಪೆಕ್ಟ್ ಕೊಡ್ತಿದ್ರು, ಯಾವ ರೀತಿ ನಿರ್ಮಾಪಕರಿಗೆ ರೆಸ್ಪೆಕ್ಟ್ ಕೊಡ್ತಿದ್ರು, ಕೋ ಆರ್ಟಿಸ್ಟ್ಗೆ ರೆಸ್ಪೆಕ್ಟ್ ಕೊಡ್ತಿದ್ರು, ಸೆಟ್ಟಲ್ಲಿ ಯಾವ ರೀತಿ ಇರ್ತಿದ್ರು, ಆನ್ ಟೈಮ್ಗೆ ಹೇಗೆ ಬರ್ತಾಯಿದ್ರು, ಅದನ್ನೆಲ್ಲ ಒಂದಷ್ಟು ಫಾಲೋ ಮಾಡ್ಕೊಂಬಿಟ್ರೆ ಬಹಳ ಉತ್ತಮ ಆಗಿರುತ್ತೆ ನಮ್ಮ ಇಂಡಸ್ಟ್ರಿ ಕೂಡ. ಯಾಕಂದರೆ ಅಪ್ಪು ಅವರು ಒಂದು ಲೈಬ್ರರಿ, ರಾಜಣ್ಣ ಅವರು ಇನ್ನೂ ಇಟ್ಸ್ ಎ ಯೂನಿವರ್ಸಿಟಿ. ಆ ರೀತಿ ನಮ್ಮ ಇಲ್ಲೇ ಸಿಗುತ್ತೆ ನಮಗೆ ಲೈಬ್ರರಿ, ಯೂನಿವರ್ಸಿಟಿ ಎಲ್ಲ. ನಾವೆಲ್ಲೋ ಹೋಗಿ ಹುಡ್ಕೊಂಡು ಯಾರೋ ಹಾಲಿವುಡ್ ಡೈರೆಕ್ಟ್ರು ಮತ್ತೊಂದು ಆರ್ಟಿಸ್ಟು ಅವ್ರನ್ನ ನೋಡೋ ಅವಶ್ಯಕತೆ ಇಲ್ಲ. ಅದೆಲ್ಲ ನಮ್ಮ ಕರ್ನಾಟಕದಲ್ಲೇ, ಕನ್ನಡ ರತ್ನದಲ್ಲೇ ಭಾಳಷ್ಟು ಇದ್ದಾವೆ. ಆ ನಿಟ್ಟಿನಲ್ಲಿ ಚೆನ್ನಾಗಿ ಮೂಡ್ ಬಂದಿದೆ. ಸಾಂಗ್ಸ್ ಆಗಲಿ, ಆಮೇಲೆ ನಂದು 2 ಪಾತ್ರ ಆ್ಯಕ್ಚುಲಿ, ಒಂದು ಎಡಿಟಿಂಗು, ಒಂದು ಆ್ಯಕ್ಟಿಂಗು ಚೆನ್ನಾಗಿರುತ್ತೆ. ನಾನೇ ಆ್ಯಕ್ಟ್ ಮಾಡಿ ನಾನು ಒಂದು ಸೀನ್ ಎಡಿಟ್ ಮಾಡೋದು,
ಆಮೇಲೆ ಎಷ್ಟೋ ಸಿನಿಮಾಗಳು ಮಾಡಿದ್ದೀನಿ ಆ ರೀತಿ. ಸಿನಿಮಾ ಲೆಂತ್ಗಿಂತ ಆಯಿತು ಅಂದರೆ ಬೇಡ ಅಂದ್ಬಿಟ್ಟು ನನ್ನ ಸೀನೇ ನಾನು ಕಟ್ ಮಾಡಿದ್ದು ಉಂಟು. ಹಾಗಾದರೆ ಸಿನಿಮಾಗೆ ಯಾವ ರೀತಿ ಬೇಕೋ ಹಾಗೆ ಮಾಡಲೇಬೇಕಾಗುತ್ತೆ. ಈ ಪ್ರತಿ ಪಾತ್ರಗಳೂ ಚೆನ್ನಾಗೇ ಮೂಡಿಬಂದಿದೆ ಎಲ್ಲರಿಗೂ ಕೂಡ. ಯಾರೇ ಏನೋ ಈಗ ಬಂದು ಹೋಗುವಂಥ ಪಾತ್ರ, ಯಾರೋ ಸುಮ್ಮನೆ ಒಂದು ಅವಕಾಶ ಕೊಡ್ತೀನಿ, ಬಾರ ನೀನು ಬಂದ್ ಮಾಡೋ ಒಂದು ಚಾನ್ಸ್ ಕೊಡ್ತೀನಿ, ಆ ರೀತಿ ಯಾವುದೂ ಇಲ್ಲ. ಪ್ರತಿಯೊಂದು ಪಾತ್ರಗಳಿಗೂ ಒಂದೊಂದು ಇಂಪಾರ್ಟೆನ್ಸ್ ಇದೆ. ಆಮೇಲೆ ಅದೇ ರೀತಿ ನಟನೆ ಕೂಡ ಮಾಡಿದ್ದಾರೆ ಎಲ್ಲರೂ. ಹಾಗಾಗಿ ಈ ಟೀಮ್ಗೆ ಒಳ್ಳೇದಾಗಲಿ. ನಾವು ವರ್ಷಗಟ್ಟಲೆ ನಾವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೆನೂ ಕೂಡ ನೀವು ದೊಡ್ಡ ನಿರ್ದೇಶಕರಾದರೂ ಕೂಡ ನಮ್ಮನ್ನು ಮರಿದೆ ನಿಮ್ಮ ಚಿತ್ರಕ್ಕೆ ಬಳಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿರ್ಧಾರ ಎಲ್ರಿಗೂ ನನ್ನ ನಮಸ್ಕಾರಗಳು. ಬಸವರಾಜ್ ಬಳ್ಳಾರಿ ಅವರು ನಮ್ಮ ಆತ್ಮೀಯರೇ. ಸೊ ಅವ್ರ ಪಾತ್ರ ಅಂತ ಹೇಳಿದಾಗ ನಾನು ಏನು ಅಂತಲೂ ಕೇಳಲಿಲ್ಲ. ಶೂಟಿಂಗ್ ಸ್ಪಾಟ್ ಹೋದ್ಮೇಲೆ ಗೊತ್ತಾಗಿದ್ದು ಓಕೆ ಇಂಥ ಒಂದು ಪಾತ್ರ ಅಂತ. ಬಿಕಾಸ್ ಅವ್ರು ಕೊಟ್ಟರೆ ಒಳ್ಳೆ ಪಾತ್ರನೇ ಕೊಡ್ತಾರೆ ಅನ್ನೋಂಥ ಒಂದು ಕಾನ್ಫಿಡೆನ್ಸ್ ನಮ್ಮ ಸಿನಿಮಾ ಅಂತ. ಸೊ ಸಿನಿಮಾದೊಳಗೆ ಒಂದು ಸಿನಿಮಾ ಶೂಟಿಂಗ್, ಅದರಲ್ಲಿ ನಾನು ಒಂದು ನಾಯಕನ ಪಾತ್ರ ಮಾಡಿದ್ದೀನಿ. ಅದೇ ಇವ್ರು ಹೇಳಿದಾಗೆ ಒಂದಷ್ಟು ನೈಜ ಇಂಡಸ್ಟ್ರಿಯಲ್ಲಿ ಏನು ನಡೀತದೆ, ಸೊ ಆ ಥರ ಒಂದು ಸ್ಟಾರ್ಗಳು ಹೆಂಗೆ ಬಿಹೇವ್ ಮಾಡ್ತಾರೆ ಆ ಥರ ಒಂದು ಪಾತ್ರ ನಂಗೆ ಕೊಟ್ಟಿದ್ದಾರೆ. ಹೆಚ್ಚಿನ ಅಂಶದ ಒಂದಷ್ಟು ಅವರ ಅನುಭವಗಳನ್ನೇ ನಮ್ಮ ಪಾತ್ರಕ್ಕೆ ಹಾಕಿದ್ದಾರೆ. ಅವ್ರು ಫೇಸ್ ಮಾಡಿದಂಥ ಅನುಭವಗಳು ಚೆನ್ನಾಗಿತ್ತು. ಸೊ ಒಂದು ಘಟನೆ ನಾನು ಹೇಳಲೇಬೇಕು, ಬಿಕಾಸ್ ಅದು ಅವ್ರ ಮೇಲೇ ಇರುವಂಥ ಸಿನಿಮಾ ಆದ ಕಾರಣ. ಬಾಮಾರೀಶ್ ಅವ್ರ ಜೊತೆ ನಾನು ಅವರ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದೆ. ಸೊ ಇದು ತುಂಬ ವರ್ಷಗಳ ಹಿಂದೆ. ಅಲ್ಲಿ ದೊಡ್ಡವರೆಲ್ಲ ಇದ್ದರು. ರಾಕ್ಲೈನ್ ಸರ್ ಇರ್ಬೋದು, ಅವರ ಬಾಮಾರೀಶ್ ಜೊತೆ ಹೋಗಿದ್ದೆ, ಮತ್ತು ಸುರೇಶ್ ಅವರು, ಅಷ್ಟು ಜನ ಗಣ್ಯರು. ಸೊ ನಮಗೆ ಒಂದು ಆಬ್ವಿಯಸ್ಲಿ ಒಂದು ಇನ್ಫಿನಿಟಿ ಕಾಂಪ್ಲೆಕ್ಸ್ ಬರುತ್ತೆ. ನಾನು ಅವ್ರ ಮನೆ ದೊಡ್ಡ ಹಾಲ್ ಒಂದು ಮೂಲೆಯಲ್ಲಿ ಹೋಗಿ ನಿಂತ್ಕೊಂಡೆ. ಬಿಕಾಸ್ ಅಲ್ಲೆಲ್ಲ ದೊಡ್ಡವರು ಮಾತಾಡ್ತಿದ್ದಾರೆ, ಅದ್ರ ಮಧ್ಯೆ ನಾವೇನು ಅಂತ ಮೂಲೆಯಲ್ಲಿ ನಿಂತ್ಕೊಂಡೆ. ಅಪ್ಪು ಸರ್ ಅವರು ನನ್ನನ್ನು ಅಬ್ಸರ್ವ್ ಮಾಡಿ ಬಂದು ನನ್ನ ಕೈಗೆ ನನಗೆ ಶೇಕ್ ಹ್ಯಾಂಡ್ ಕೊಟ್ಟು ಕೈ ಹಿಡ್ಕೊಂಡು ಬನ್ನಿ ಮನೆ ನೋಡಿ ಅಂತ ಕರ್ಕೊಂಡು ಹೋದರು. ಅವ್ರಿಗೆ ಆ್ಯಕ್ಚುಲಿ ಅವಶ್ಯಕತೆನೇ ಇಲ್ಲ ನನ್ನನ್ನು ನೋಟಿಸ್ ಮಾಡಿ ಬರುವಂಥದ್ದು. ಬಿಕಾಸ್ ನಾನೊಬ್ಬ ತುಂಬ ಚಿಕ್ಕ ಒಂದು ಕಲಾವಿದ ಅಂತ ಹೇಳ್ಬೋದು. ಆಮೇಲೆ ನೋಟಿಸ್ ಮಾಡೋ ಅವಶ್ಯಕತೆನೇ ಇಲ್ಲ, ನನ್ನ ಪಾಡಿಗೆ ನಿಂತಿದ್ದೆ. ಸೊ ಇದು ಅವರ ಗುಣ. ಸೊ ಇಂಥ ಚಿಕ್ಕ ಅವರ ಗುಣನೇ ಮೋಸ್ಟ್ಲಿ ಅವರನ್ನು ಅಷ್ಟೊಂದು ಆತ್ಮೀಯರಾಗಿ ಮಾಡಿ ಇವರು ಕಣ್ಣೀರು ಹಾಕೋ ಥರ ಆ ಹತ್ರತೆ ಏನು ಹೇಳ್ತಾರೆ, ಆ ಒಂದು ಬಾಂಡಿಂಗ್ ಅಭಿಮಾನಿಗಳ ಜೊತೆ ಕೊಟ್ಟಿದೆ ಅಂತ ಹೇಳ್ತೀನಿ ನಾನು. ಆ್ಯಂಡ್ ರಾಣಿ ಅಂಥೇಳಿ ಚೈಲ್ಡ್ ಆರ್ಟಿಸ್ಟ್, ಅವಳ ಬಗ್ಗೆ ಹೇಳಲೇಬೇಕು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ಶಿ ಇಸ್ ಎ ಬ್ರಿಲಿಯಂಟ್ ಆರ್ಟಿಸ್ಟ್. ಒಂದು ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಅವಳನ್ನ ಆ್ಯಕ್ಟಿಂಗ್ ನೋಡಿ ನಮ್ಮ ಸಿನಿಮಾಗೆ ನಾನು ಆ್ಯಕ್ಚುಲಿ ಕಾಸ್ಟ್ ಮಾಡಿಕೊಂಡೆ. ಒಂದು ಕಂಟಿನ್ಯೂಟಿ ಮೇಂಟೈನ್ ಮಾಡೋದು ಇರ್ಬೋದು, ಇಮೋಷ್ನಲ್ ಸೀನ್ಸ್ ಇರ್ಬೋದು. ಅವಳು ಆ್ಯಕ್ಚುಲಿ ಇದರಲ್ಲಿ ಮಾಡಿರೋ ಪಾತ್ರ ತುಂಬ ಟಫ್ ಆಗಿದೆ. ಎಲ್ಲ ದೊಡ್ಡವ್ರು ಮಾಡೋಂಥ ಒಂದು ಪಾತ್ರ ಅದು. ಅದನ್ನು ತುಂಬ ಸಲೀಸಾಗಿ ಆ ಪಾತ್ರನ ನಿಭಾಯಿಸಿದ್ದಾಳೆ. ವೆರಿ ಬ್ರಿಲಿಯಂಟ್ ಆರ್ಟಿಸ್ಟ್ ಅವರು. ಆ್ಯಂಡ್ ಒಳ್ಳೆಯದಾಗಲಿ ನಮ್ಮ ರತ್ನ ಸಿನಿಮಾಗೆ. ಆಲ್ ದ ಬೆಸ್ಟ್ ಟು ಅಸ್ ಆ್ಯಂಡ್ ಬಸವರಾಜ್ ಬಳ್ಳಾರಿ ಅವರಿಗೆ ಥ್ಯಾಂಕ್ ಯು. ಅಫ್ಕೋರ್ಸ್ ಎಲ್ಲ ಒಂದು ಸಣ್ಣ ಪಾತ್ರ ಆದ್ರೂ ನನಗೆ ನಿಜವಾಗ್ಲೂ ಸರ್ ಅದಕ್ಕೆ ನನ್ನ ಅರ್ಹತೆ ಇದೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಆದರೂ ನಿಮ್ಮ ಸಿನಿಮಾಗೆ ಒಳ್ಳೇದಾಗಲಿ. ಖಂಡಿತ ಅಪ್ಪು ಸರ್ ಆಶೀರ್ವಾದ ಇದೆ. ಆಯ್ತಾ, ನೀವು ವರಿ ಮಾಡಬೇಡಿ. ಖಂಡಿತ ನೀವು ಒಂದು ದೊಡ್ಡ ಸ್ಟೇಜಿಗೆ ಬರ್ತೀರಾ. ಸೊ ನಾವು ನಿಮ್ಮಿಂದ ಯಾವತ್ತೂ ಇದ್ದೇ ಇರ್ತೀವಿ ಅಂತ ಹೇಳ್ತೀನಿ. ಸೊ ಆಲ್ ದ ಬೆಸ್ಟ್ ರತ್ನ. ಅಂತ ಹೇಳೋದು ಓಟಿ ಸರ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಸುಚಿತ್ ಅಂತ. ಸೊ ನಾನು ಈ ರತ್ನ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರ ಮಾಡಿದ್ದೀನಿ. ವರ್ಧನನ ಹೀರೋ ಜೊತೆನೇ ಕ್ಯಾರಿ ಓವರ್ ಆಗೋ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಸಿನಿಮಾ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ಲೈಕ್ ಬೇರಿಂದ ಸ್ಟಾರ್ಟ್ ಆಗಿರೋದು, ಬೀಜದಿಂದ ಸ್ಟಾರ್ಟ್ ಆಯಿತು. ಆವಾಗಿಂದನೂ ಅಣ್ಣನ ಜೊತೆಗೆ ಇದ್ದೀನಿ. ಸಿನಿಮಾ ಫುಲ್ ಮುಗ್ದಿದೆ, ರಿಲೀಸಿಗೆ ರೆಡಿ ಇದೆ. ಎಲ್ಲರೂ ಸಿನಿಮಾ ನೋಡಿ. ತುಂಬ ಅದ್ಭುತವಾಗಿ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕೆಲಸನೂ ಲೈಕ್ ಸೆಟ್ ಕೆಲಸ ಆಗಿರ್ಬೋದು, ಅಸೋಸಿಯೇಟ್ ಡೈರೆಕ್ಟರ್ ಆಗಿರ್ಬೋದು, ಪ್ರತಿಯೊಂದು ಕೆಲಸನೂ ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಆಮೇಲೆ ತುಂಬ ತಿಳ್ಕೊಂಡಿದ್ದೀನಿ ಸಿನಿಮಾ ಲೈಕ್ ಯಾವ್ಯಾವ ಥರ ಪ್ರೊಸೆಸ್ ಇರುತ್ತೆ, ಏನು ಪ್ರತಿಯೊಂದು ತಿಳ್ಕೊಳಕ್ಕೆ ಒಂದು ಒಳ್ಳೆ ಅಪಾರ್ಚುನಿಟಿ ಕೊಟ್ಟರು ಅಣ್ಣ ನನಗೆ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ರಿಲೀಸ್ ಆದ ತಕ್ಷಣ ಎಲ್ಲರೂ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ದುಡಿದಂಥ ಬಸವರಾಜ್ ಬಳ್ಳಾರಿ ಅವರು ಇವತ್ತು ಅವರ ರತ್ನ ಸಿನಿಮಾದ ಟ್ರೈಲರ್ ಲಾಂಚ್ ಆಗ್ತಿದೆ. ಅವರಿಗೂ ಅವರ ತಂಡಕ್ಕೆ ಶುಭಾಶಯವನ್ನು ಕೋರುತ್ತಾ ರತ್ನ ಸಿನಿಮಾದ ಟ್ರೈಲರ್ ಲಾಂಚ್ ಆಲ್ ದಿ ಬೆಸ್ಟ್. ಮಿತ್ರರಿಗೂ ವಿಶೇಷವಾದ ವಂದನೆಗಳು.